ಎಸ್ 2026 ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂಥ NTA UGC ನೆಟ್ GK ಪೇಪರ್‌ಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ನೋಡೋದಾದ್ರೆ, ಒಂದನೇದಕ್ಕೆ 2 ಆಪ್ಷನ್ ಆನ್ ದ ನಂಬರ್ ಆಫ್ ಶೂಸ್ ಸೋಲ್ಡ್ ಬೈ ಸೇಲ್ಸ್‌ಮೆನ್ ಆಲ್ ಆಫ್ 7 ಡೇಸ್ ಇನ್ ದ ಮೋರ್ ದೆನ್ 600 ಫಾರ್ ಎಕ್ಸಾಕ್ಟ್‌ಲಿ ಡ್ಯಾಶ್ ಡ್ಯಾಶ್ ಸೇಲ್ಸ್‌ಮೆನ್ ಅಂತಿದೆ. ಆಪ್ಷನ್ 2 3 ಸೇಲ್ಸ್‌ಮೆನ್ ಅಂತ ಕೊಟ್ಟಿರುವಂಥ ಕೀ ಆನ್ಸರ್ ಸರಿಯಾದ ಉತ್ತರ. ಎರಡನೇದು ಪ್ರಶ್ನೆಗೆ 4ನೇ ಆಪ್ಷನ್ 32 ಅನ್ನುವಂಥದ್ದು ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಉತ್ತರ ಎಸ್ 2ನೇ ಆಪ್ಷನ್ 300 ಅನ್ನುವಂಥದ್ದು ಸರಿಯಾದ ಉತ್ತರ. 4ನೇದು ದ ನಂಬರ್ ಆಫ್ ಶೂಸ್ ಸೋಲ್ಡ್ ಬೈ ಸೇಲ್ಸ್‌ಮೆನ್ ಸಿ ಆನ್ ವೆಡ್ನೆಸ್ಡೇ ಅಂಡ್ ಸಾಟರ್ಡೆ ಟುಗೆದರ್ ಇಸ್ ಅಪ್ರಾಕ್ಸಿಮೇಟ್ಲಿ ಡ್ಯಾಶ್ ಡ್ಯಾಶ್ ಪರ್ಸೆಂಟ್ ಆಫ್ ಅಂತಿದೆ. ಇದಕ್ಕೆ ಆಪ್ಷನ್ಸ್ 3 31.58 ದ ರೈಟ್ ಆನ್ಸರ್. Yes. Question number 5. The number of shoes sold by salesman B on Thursday, by E on Saturday, by D on Tuesday gives the average number of shoes as ಅಂತಿದೆ. ಎಸ್ ಆಪ್ಷನ್ಸ್ 1 68 ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ ಆರನೇ ಪ್ರಶ್ನೆಗೆ ಎಸ್ 3ನೇ ಆಪ್ಷನ್ ಸರಿಯಾದ ಉತ್ತರ A2 ಅಂತೇಳಿ. A2 ಎಸ್ 3ನೇ ಆಪ್ಷನ್ಸ್ A2 B3 C4 D1 ಅನ್ನುವಂಥದ್ದು ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ. ಎಸ್ ಕ್ವಶನ್ ನಂಬರ್ 7. ವಿಚ್ ಟೈಪ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಡಿವೈಸಸ್ ಆರ್ ಫಿಟೆಡ್ ಇಂಟು ಆಟೋಮೊಬೈಲ್ಸ್ ಫಾರ್ ರಿಡ್ಯೂಸಿಂಗ್ ದ ಎಮಿಷನ್ ಫಾರ್ ಪಾಯ್ಸನ್ಸ್ ಗ್ಯಾಸಸ್ ಅಂತಿದೆ. ಎಸ್ ಇದಕ್ಕೆ ಸರಿಯಾದ ಉತ್ತರ 4ನೇದು ಫೆಬ್ರಿಕ್ಸ್ ಫಿಲ್ಟರ್ಸ್ ಅಂತೇಳಿ. ಎಸ್ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ 8ನೇ ಪ್ರಶ್ನೆಗೆ ಆಪ್ಷನ್ಸ್ 2 EADBC ಅಂತೇಳಿ. ಇ ಅಂತಂದ್ರೆ ದ ಟೈಮ್ಸ್ ಆಫ್ ಇಂಡಿಯಾ, ಎ ದ ಹಿಂದೂ, ಡಿ ಎಸ್ ದ ಟ್ರಿಬ್ಯುನೋ, ಎಸ್ ಬಿ ಅಂತಂದ್ರೆ ದ ಹಿಂದೂಸ್ತಾನ್ ಟೈಮ್ಸ್ ಅಂಡ್ ಸಿ ಅಂತಂದ್ರೆ ದ ಇಂಡಿಯನ್ ಎಕ್ಸ್‌ಪ್ರೆಸ್ ಅನ್ನುವಂಥದ್ದು ಆಪ್ಷನ್ಸ್ 2 ಸರಿಯಾದ ಉತ್ತರ. 9ನೇದಕ್ಕೆ ಎಸ್ 1ನೇ ಆಪ್ಷನ್ ಸರಿಯಾದ ಉತ್ತರ. ಎಸ್ ACDB ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ 10ನೇದಕ್ಕೆ ಎಸ್ ಇಲ್ಲಿ 1ನೇ ಆಪ್ಷನ್ಸ್ ಸರಿಯಾದ ಉತ್ತರ. ಬೋತ್ ಎ ಅಂಡ್ ಆರ್ ಕರೆಕ್ಟ್ ಅಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನುವಂಥದ್ದು. 11ನೇ ಪ್ರಶ್ನೆಗೆ ಎಸ್ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ TDIPPM ಅನ್ನುವಂಥದ್ದು ಸರಿಯಾದ ಉತ್ತರ ಮೊದಲನೇ ಆಪ್ಷನ್. 12ನೇ ಪ್ರಶ್ನೆಗೆ 4ನೇ ಆಪ್ಷನ್ ಸರಿಯಾದ ಉತ್ತರ CAEBD ಅನ್ನುವಂಥದ್ದು ಸರಿಯಾದ ಉತ್ತರ. ಅಂದ್ರೆ ಸಿ ಅಂತಂದ್ರೆ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್, ಎ ಅಂತಂದ್ರೆ ಸೆಕೆಂಡರಿ ಎಜುಕೇಶನ್ ಕಮಿಷನ್, ಇ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಕಮಿಷನ್, ಬಿ ಅಂದ್ರೆ ಚಟ್ಟೋಪಾಧ್ಯಾಯ ಕಮಿಷನ್ ಆಫ್ ಟೀಚರ್ಸ್, ಡಿ ಅಂತಂದ್ರೆ ನ್ಯಾಷನಲ್ ಆಫ್ ನಾಲೆಜ್ ಕಮಿಷನ್ ಅಂತೇಳಿ. ಟೋಟಲ್ 4ನೇದು ಸರಿಯಾದ ಉತ್ತರ. ಎಸ್ 13ನೇ ಪ್ರಶ್ನೆಗೆ 2ನೇ ಆಪ್ಷನ್ ಸರಿಯಾದ ಉತ್ತರ A2 B4 C1 D3 ಅನ್ನುವಂಥದ್ದು ಸರಿಯಾದ ಉತ್ತರ. A2 ಎಸ್ ಆಪ್ಷನ್ಸ್ 13ಕ್ಕೆ ಆಪ್ಷನ್ಸ್ 2. 14ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. A4 B1 C2 D3 ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ ನೆಕ್ಸ್ಟ್ 5. ಅರೇಂಜ್ ದ ಫಾಲೋವಿಂಗ್ ಫ್ರಾಕ್ಷನ್ ಆಫ್ ಇನ್ ದೇರ್ ಡಿಸೆಂಡಿಂಗ್ ಆರ್ಡರ್ ಅಂತಿದೆ. ಎಸ್ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದ್ರೆ 2ನೇದು ABCED ಅನ್ನುವಂಥದ್ದು ಸರಿಯಾದ ಉತ್ತರ. 15ಕ್ಕೆ 2. ಎಸ್ 16ನೇ ಪ್ರಶ್ನೆಗೆ 4ನೇದು ಸರಿಯಾದ ಉತ್ತರ. ಎಸ್ A4 B1 C2 D3 ಅಂತೇಳಿ ಸರಿಯಾದ ಉತ್ತರ. ಎಸ್ 17ನೇ ಪ್ರಶ್ನೆಗೂ 4ನೇದು ಸರಿಯಾದ ಉತ್ತರ. 4ನೇದು ಎ ಅಂಡ್ ಡಿ ಅಂದ್ರೆ ಚಾಯ್ಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತಿದೆ. ಎ ಅಂಡ್ ಡಿ. ಎಸ್ 18ಕ್ಕೆ ಎಸ್ 3 ಆಪ್ಷನ್ಸ್ ಇಸ್ ಕರೆಕ್ಟ್ ರೈಟ್ ಆನ್ಸರ್. A1 B4 C2 D3 ಅನ್ನುವಂಥದ್ದು 18ಕ್ಕೆ 3ನೇ ಆಪ್ಷನ್ ಸರಿಯಾದ ಉತ್ತರ. ಎಸ್ 19ಕ್ಕೂ ಸಹ 3ನೇ ಆಪ್ಷನ್ ಸರಿಯಾದ ಉತ್ತರ. DBCA ಅಂತೇಳಿ ಆನ್ಸರ್. 20ನೇ ಪ್ರಶ್ನೆಗೆ ಎಸ್ 2ನೇದು ಇನ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ವಿಚ್ ಆಫ್ ಫಾಲೋವಿಂಗ್ ಈಸ್ ಫಂಕ್ಷನ್ ಆಫ್
ಮೋಡಮ್ ಅಂತಿದೆ. ಮಾಡ್ಯುಲೇಷನ್ ಆಫ್ ಸಿಗ್ನಲ್ಸ್ ಇರುವಂಥದ್ದು ಎರಡನೇ ಆಪ್ಷನ್ ಸರಿಯಾದ ಉತ್ತರ. 21 21ಕ್ಕೆ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಎ ಅಂಡ್ ಡಿ ಓನ್ಲಿ ಅಂತೇಳಿ. ಎಸ್ 22ನೇ ಪ್ರಶ್ನೆ 22ನೇ ಪ್ರಶ್ನೆಗೆ 4ನೇ ಆಪ್ಷನ್ ಸರಿಯಾದ ಉತ್ತರ ಎ ಇಸ್ ದ ಎ ಇಸ್ ನಾಟ್ ಕರೆಕ್ಟ್ ಬಟ್ ಆರ್ ಇಸ್ ಕರೆಕ್ಟ್ ಅಂತೇಳಿ. 23 ಇನ್ ದ ಸ್ಟ್ಯಾಟಿಕಲ್ ಹೈಪೋಥಿಸಿಸ್ ಟೆಸ್ಟಿಂಗ್ ನಲ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಆರ್ ಸ್ಟೇಟ್ಮೆಂಟ್ ಅಬೌಟ್ ಅಂತಿದೆ. ಇದಕ್ಕೆ 3ನೇ ಆಪ್ಷನ್ ಸ್ಯಾಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. 24ನೇದು 24ನೇದಕ್ಕೆ ಒಂದನೇದು ಎ ಡಿ ಬಿ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ, ಒಂದನೇ ಆಪ್ಷನ್ಸ್. 25ನೇ ಪ್ರಶ್ನೆಗೆ ಎಸ್ ಇದಕ್ಕೂ ಕೂಡ 4ನೇದು ಬಿ ಇ ಡಿ ಸಿ ಎ ಅನ್ನುವಂಥದ್ದು 4ನೇದು. ಎಸ್ 26ನೇ ಪ್ರಶ್ನೆಗೆ ಒಂದನೇ ಆಪ್ಷನ್ ಸರಿಯಾದ ಉತ್ತರ 89.7 ಅನ್ನುವಂಥದ್ದು. 27ನೇ ಪ್ರಶ್ನೆ ವಾಟ್ ಈಸ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತಿದೆ. ಎಸ್ ಎರಡನೇದು ಡೈರೆಕ್ಟ್ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಪರ್ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ. 28 ವಿಚ್ ಆಫ್ ಫಾಲೋವಿಂಗ್ ಇಸ್ ಸ್ಟೇಟ್ಮೆಂಟ್ ಆರ್ ಲಾಜಿಕಲಿ ಈಕ್ವಲೆಂಟ್ ಅಂತ ಇದೆ. ಎಸ್ ಸರಿಯಾದ ಉತ್ತರ 4ನೇದು ಎ ಅಂಡ್ ಡಿ ಓನ್ಲಿ ಅಂತೇಳಿ. 29ನೇ ಪ್ರಶ್ನೆಗೆ ಎಸ್ A3 B4 C1 D2 ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 30ನೇ ಪ್ರಶ್ನೆ ವಿಚ್ ಆಫ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಾಫ್ಟ್ವೇರ್ ಆರ್ ಟ್ರೂ ಅಂತಿದೆ. ಎಸ್ ರೈಟ್ ಆನ್ಸರ್ ಸಿ ಅಂಡ್ ಡಿ ಓನ್ಲಿ ಅಂತೇಳಿ. ನೆಕ್ಸ್ಟ್ 31ನೇ ಪ್ರಶ್ನೆಗೆ 4ನೇ ಆಪ್ಷನ್ಸ್ ಸರಿಯಾದ ಉತ್ತರ ನೋ ಎರೇಸರ್ ಆರ್ ಪೆನ್ಸಿಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ 31. ಎಸ್ 32ನೇ ಪ್ರಶ್ನೆ ವಾಟ್ ಈಸ್ ದ ಲಿಮಿಟ್ ಆಫ್ ನಾಯ್ಸ್ ಇನ್ ಡಿ ಬಿ ಪ್ರಿಸ್ಕ್ರೈಬ್ಡ್ ಬೈ ಸೆಂಟ್ರಲ್ ಪೊಲ್ಯೂಷನ್ ಸೆಂಟ್ರಲ್ ಬೋರ್ಡ್ ಇಂಡಿಯಾ ಫಾರ್ ದ ರೆಸಿಡೆನ್ಷಿಯಲ್ ಏರಿಯಾಸ್ ಅಂತಿದೆ 45 ಡೆಸಿಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ 33ಕ್ಕೆ 4ನೇದು ಸರಿಯಾದ ಉತ್ತರ 6800 6970 ಅನ್ನುವಂಥದ್ದು. ಪ್ರಶ್ನೆ ನಂಬರ್ 34ಕ್ಕೆ 3ನೇದು ಉತ್ತರ 18.75 ಅನ್ನುವಂಥದ್ದು. ಎಸ್ 35ನೇ ಪ್ರಶ್ನೆಗೆ 3ನೇದು ಉತ್ತರ ಎ ಇಸ್ ದ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಅಂತೇಳಿ. 36ನೇ ಪ್ರಶ್ನೆಗೆ 1 ನಲಂದ ಅನ್ನುವಂಥದ್ದು ಸರಿಯಾದ ಉತ್ತರ 36 ಒಂದನೇ ಆಪ್ಷನ್ ಸರಿಯಾದ ಉತ್ತರ. ಎಸ್ 37ನೇ ಪ್ರಶ್ನೆಗೆ 3ನೇದು ಎ ಇಸ್ ದ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಅಂತೇಳಿ. ಎಸ್ 38ನೇ ಪ್ರಶ್ನೆಗೆ 1 ರೈಟ್ ಆನ್ಸರ್ 38 ಬೋತ್ ಎ ಅಂಡ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ. ಎಸ್ 39ನೇ ಪ್ರಶ್ನೆಗೆ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಸೀರೀಸ್ ಗಿವ್ ಆಸ್ ಅಂತಿದೆ. ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್ 392. ಎಸ್ 40 ಕ್ವಶನ್ ನಂಬರ್ 40ಗೆ ಎರಡನೇ ಆಪ್ಷನ್ಸ್ ಎ ಅಂಡ್ ಡಿ ಓನ್ಲಿ ಅಂತೇಳಿ ಎ ಅಂಡ್ ಡಿ ಓನ್ಲಿ. 41ನೇ ಪ್ರಶ್ನೆಗೆ ವಿಚ್ ಆಫ್ ಫಾಲೋವಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಎಕ್ಸ್ ಸೀಟೋ ಕನ್ಸರ್ವೇಷನ್ ಅಂತಿದೆ. ಇದು ಸರಿಯಾದ ಉತ್ತರ ಏನಂತಂದ್ರೆ 3ನೇದು ಎ ಸಿ ಅಂಡ್ ಡಿ ಓನ್ಲಿ ಅಂತೇಳಿ 41ಗೆ. 42ನೇ ಪ್ರಶ್ನೆಗೆ 1ನೇದು ಬೋತ್ ಎ ಅಂಡ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ 48ನೇ ಪ್ರಶ್ನೆಗೆ. ಎಸ್ 43ನೇ ಪ್ರಶ್ನೆಗೆ ಎಸ್ 3ನೇ ಆಪ್ಷನ್ ಸರಿಯಾದ ಉತ್ತರ ಬಿ ಎ ಡಿ ಇ ಸಿ ಅಂತೇಳಿ. ಎಸ್ ನೆಕ್ಸ್ಟ್ 44ನೇದು ವಿಚ್ ಆಫ್ ಫಾಲೋವಿಂಗ್ ಇಸ್ ಆರ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಅಂತಿದೆ. ಇದಕ್ಕೆ ಎ ಬಿ ಸಿ ಅಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಎ ಬಿ ಸಿ ಓನ್ಲಿ ಅಂತೇಳಿ. ಎಸ್ 45 ಆರೆಂಜ್ ದ ಫಾಲೋವಿಂಗ್ ಇನ್ ಆರ್ಡರ್ ಡಿಸ್ಕ್ರೀಸಿಂಗ್ ಕ್ಯಾನೋಟೇಷನ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ 45 ಇದೆ ಡಿ ಬಿ ಸಿ ಎ ಅಂತೇಳಿ. ಎಸ್ ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆಗೆ 3ನೇದು ಅಸೋಸಿಯೇಟ್ ವಿತ್ ದೇರ್ ಡೈಲಿ ಚಾರೇಸ್ ಅಂತೇಳಿ. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫಾರ್ ಅರ್ಲಿ ಕ್ಲೈಂಬರ್ಸ್ ಅನ್ಲೈಕ್ ಮಾಡರ್ನ್ ಮೌಂಟೇನರಿಂಗ್ ವಾಸ್ ಅಂತಿದೆ. ಅದಕ್ಕೆ ಆಪ್ಷನ್ಸ್ 1 ರೀಚಿಂಗ್ ದ ಟಾಪ್ ಆಸ್ ದೇರ್ ಎಕ್ಸ್ಕ್ಲೂಸಿವ್ ಕನ್ಸರ್ನ್ ಅಂತೇಳಿ. ಎಸ್ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತಂದ್ರೆ 3ನೇದು ಇನ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ನಾಟ್ ಪ್ರಾಪರ್ಲಿ ಪಾರ್ಟೀಸ್ ಅನ್ನುವಂಥದ್ದು. ಎಸ್ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ 3ನೇದು ದೇ ಹ್ಯಾವ್ ಟು ರಿಲೇ ಆನ್
ಒನ್ ಅನದರ್ ಫಾರ್ ದೇರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅನ್ನುವಂಥದ್ದು. ಕೊನೆಯ ಪ್ರಶ್ನೆ ಜಿಕೆಗೆ ಸಂಬಂಧಪಟ್ಟ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ 4ನೇದು. ಇಲ್ಲಿವರೆಗೆ 50 ಪ್ರಶ್ನೆಗಳಿಗೆ UGC NTA ನೀಡಿದಂಥ ಕೀ ಆನ್ಸರ್ ಅನ್ನ ನೋಡಿದಿರಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.